ರೋಡ್ ಆಕ್ಸಿಡೆಂಟ್ ಬಗ್ಗೆ ಹೇಳಬೇಕಂದ್ರೆ ಇದೊಂದು ಸೋಷಿಯಲ್ ಕಾಯಿಲೆ. ಈ ಕಾಯಿಲೆಗೆ ನಾವು ಬೇರೆ ಬೇರೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತದೆ. ವರ್ಷಕ್ಕೆ ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಮಾತ್ರ ಮಿನಿಮಮ್ 800ರಿಂದ 850 ಜನ ಮೃತಪಡ್ತಾರೆ. ಅದಲ್ಲದೆ ಸುಮಾರು ಮಿನಿಮಮ್ ಒಂದು 3000 ಜನ ಕೈಕಾಲು ಮುರಿದೋಗೋದು, ಡ್ಯಾಮೇಜ್ ಆಗೋದು, ಪರ್ಮನೆಂಟ್ ಆಂಪಿಟೇಷನ್ ಆಗೋದು ಇದೆಲ್ಲ ಆಗ್ತದೆ. ಈ ಹಿನ್ನೆಲೆ ನೋಡುವಾಗ 800 ಜನ ಮೃತಪಡ್ತಾರೆ. 800 ಜನರು ಮೋಸ್ಟ್ ಆಫ್ ದ ಟೈಮ್ ಆ ಮನೆಯಲ್ಲಿ ಕೆಲಸ ಮಾಡಿ ಆ ಮನೆ ದುಡಿಯೋದಕ್ಕೆ ಕಾರಣವಾಗಿರೋರು 800 ಜನ. ರೋಡ್ ಆಕ್ಸಿಡೆಂಟಲ್ಲಿ ಮೃತಪಡೋರು ಯಾರಂದ್ರೆ ಮ್ಯಾಕ್ಸಿಮಮ್ ಬೈಕ್ ರೈಡರ್ಸ್, ಪೆಡೆಸ್ಟ್ರಿಯನ್ಸ್. ಕಾರಲ್ಲಿ ಹೋಗೋರು ಕಂಪ್ಯಾರಿಟಿವ್ಲಿ ಸೇಫ್ ಆಗಿರ್ತಾರೆ. ಒಂದು ಸೀಟ್ ಬೆಲ್ಟ್ ಹಾಕ್ತಾರಂದ್ರೆ ರೋಡ್ ಆಕ್ಸಿಡೆಂಟಲ್ಲಿ ಡೆತ್ ಆಗೋ ಫೆಟಾಲಿಟಿ ರೇಟ್ ತುಂಬ ಕಡಿಮೆ ಆಗುತ್ತದೆ. ಬಟ್ ಆದರೆ ನಮಗೆ ಮ್ಯಾಕ್ಸಿಮಮ್ ಎಲ್ಲಿ ಸಮಸ್ಯೆ ಅಂದರೆ ಬೈಕಲ್ಲಿ ಹೋಗೋರು, ನಡ್ಕೊಂಡು ಹೋಗೋರು. ಇದನ್ನು ನಾವು ಎನ್ಫೋರ್ಸ್ ಮಾಡೋದಲ್ಲಿ ಇರುವ ದೊಡ್ಡ ಚಾಲೆಂಜ್ ಏನಂದರೆ ನಾವು ಜನರಿಗೆ ತೊಂದರೆ ಮಾಡೋದಾಗಿ ಅವ್ರು ಅಂದ್ಕೊಳ್ತಾರೆ. ನಾವು ಒಂದು ಪೊಲೀಸ್ ಆಫೀಸರ್ಸ್ ಸೀದಾ ಹೋಗಿ ಸ್ಟಾಪ್ ಮಾಡಿ ಫೈನ್ ಕಲೆಕ್ಟ್ ಮಾಡೋಕ್ಕೆ ಹೋಗುವಾಗ ನಾವು ಬಡತನದಲ್ಲಿದ್ದೀವಿ, ಕಷ್ಟದಲ್ಲಿರೋರು ಇದ್ದಾರೆ. ಒಬ್ಬರ ಸಂಬಳನೇ ಒಂದು ದಿವಸಕ್ಕೆ 500 ರೂಪಾಯಿ ಇರ್ತದೆ. ಅವ್ರ ಕಡೆ ಇವತ್ತು ನಾನು ಹೋಗಿ 500 ರೂಪಾಯಿ ಫೈನ್ ಕಲೆಕ್ಟ್ ಮಾಡುವಾಗ ಅವ್ರಿಗೂ ಭಾರಿ ನೋವಾಗುತ್ತದೆ. ಕೆಲವೊಮ್ಮೆ ಗಲಾಟೆ ಮಾಡ್ತಾ ಇದ್ದಾರೆ, ಬೆಳಗ್ಗೆಯಿಂದ ನಾನು ದುಡಿದು ಬರ್ತಾ ಇದ್ದೀನಿ, ಹೆಲ್ಮೆಟ್ ಹಾಕೋಕ್ಕಾಗಿಲ್ಲ, 500 ರೂಪಾಯಿ ಇವತ್ತು ನಾನು ದುಡಿದಿರೋದೆಲ್ಲ ಹೋಗಿಬಿಟ್ಟಿದೆ ಅಂದರೆ ಬೇಜಾರು ಮಾಡ್ಕೊಳ್ತಾರೆ. ಬಟ್ ಪೊಲೀಸರ ಉದ್ದೇಶ ಏನು? ಕಾನೂನು ಉದ್ದೇಶ ಏನು? ನಾವು ಮಕ್ಕಳಿಗೆ ಯಾವುದೇ ಒಂದು ಕಾಯಿಲೆ ಬಂದಾದ್ಮೇಲೆ ಇಂಜೆಕ್ಷನ್ ಕೊಡಬೇಕಾಗುತ್ತದೆ. ಯಾವಾಗ ಸೀರಿಯಸ್ ಆಗುವಾಗ ಇಂಜೆಕ್ಷನ್ ಕೊಡಬೇಕು. ರೋಡ್ ಆಕ್ಸಿಡೆಂಟ್ ಅದಕ್ಕಿಂತ ದೊಡ್ಡ ಕಾಯಿಲೆ ಆಗಿದೆ, ಈ ದೇಶಕ್ಕೆ ದೊಡ್ಡ ಕಾಯಿಲೆ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ ಮರ್ಡರ್ ವರ್ಷಕ್ಕೆ 80 ಆಗುತ್ತದೆ. ಬಟ್ ಆಕ್ಸಿಡೆಂಟ್ 800, 10 ಪಟ್ಟು ಜಾಸ್ತಿ ಇದೆ. ಪ್ರತಿಯೊಂದು ಮರ್ಡರನ್ನು ನಾವು ಎಲ್ಲರೂ ಕೂಡ ದೊಡ್ಡದಾಗಿ ಪರಿಗಣಿಸ್ತೀವಿ. ನಾವು ಬಂದು ಸ್ಥಳ ಪರಿಶೀಲನೆ ಮಾಡ್ತೀವಿ, ಅಕ್ಯೂಸ್ಡ್ ತಕ್ಷಣ ಸೆಕ್ಯೂರ್ ಮಾಡ್ತೀವಿ, ಇದು ಮುಂದೆ ಆಗಬಾರ್ದಂದ್ರೆ ಎಲ್ಲ ನಾವು ಮಾತಾಡ್ತಾ ಇದ್ದೀವಿ. ಬಟ್ ಇದಕ್ಕಿಂತ ದೊಡ್ಡ ಕಾಯಿಲೆ ಯಾವುದು? 800 ಜನ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಮೃತಪಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ 1,40,000, 1,50,000 ಜನ ಮೃತಪಡ್ತಾ ಇದ್ದಾರೆ ವರ್ಷಕ್ಕೆ. ಮೃತಪಡೋರು ಮಾತ್ರ ಇಲ್ಲ, ಇದಕ್ಕಿಂತ 3 ಪಟ್ಟು ಕೈಕಾಲು ಹೋಗಿ ಪರ್ಮನೆಂಟ್ ಆಗಿ ಅವ್ರಿಗೆ ನೋವು ಇದ್ದೇ ಇರ್ತದೆ. ಈ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಹೇಳಿದೆ, ಇದು ಒಂದು ದೇಶದ ಕಾಯಿಲೆ, ದೊಡ್ಡ ಕಾಯಿಲೆ.